ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವ ಉದ್ದೇಶದಿಂದ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ, ಗುಣವಾಚಕಗಳು ಅದನ್ನು ನೋಡಿದ್ದೀವಿ. ಅದರ ಮೇಲೆ ಎರಡು ಎಕ್ಸಾಂಪಲ್ ನೋಡಿದ್ವಿ. ಇನ್ನೂ ಎರಡು ಎಕ್ಸಾಂಪಲನ್ನು ಈ ಒಂದು ವಿಡಿಯೋದೊಳಗೆ ನೋಡೋಣ. ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ, ಗುಣವಾಚಕಗಳು ಅಂತ ಕರಿತೀವಿ ನಾವು. ದಿಸ್ ಈಸ್ ಎ ಗುಡ್ ಬುಕ್, ದಿಸ್ ಈಸ್ ಎ ಗುಡ್ ಬುಕ್. ದಿಸ್ ಈಸ್ ಎ ಬ್ಯಾಡ್ ಬುಕ್, ದಿಸ್ ಈಸ್ ಎ ನೈಸ್ ಬುಕ್. ದಿಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್, ದಿಸ್ ಈಸ್ ಆ್ಯನ್ ಎಕ್ಸ್ಟ್ರಾಆರ್ಡಿನರಿ ಬುಕ್. ಈ ರೀತಿ ನೀವು ವಾಕ್ಯಗಳನ್ನು ಕಂಪ್ಲೀಟ್ ಮಾಡಬೇಕು. ವಾಕ್ಯಗಳನ್ನು ಕನ್ನಡದಲ್ಲಿ ಇದು ಒಂದು ಒಳ್ಳೆಯ ಪುಸ್ತಕ ಆಗಿದೆ, ಇದು ಒಂದು ಒಳ್ಳೆಯ ಪುಸ್ತಕ ಆಗಿದೆ. ಇದು ಒಂದು ಕೆಟ್ಟ ಪುಸ್ತಕ ಆಗಿದೆ, ಇದು ಒಂದು ಉತ್ತಮ ಪುಸ್ತಕ ಆಗಿದೆ. ಇದು ಒಂದು ಕುತೂಹಲಕಾರಿ ಪುಸ್ತಕ ಆಗಿದೆ, ಇದು ಒಂದು ಸರ್ವೋತ್ಕೃಷ್ಟ ಅಥವಾ ಅತ್ಯುತ್ತಮ ಪುಸ್ತಕ ಆಗಿದೆ. ಈ ರೀತಿ ದಿಸ್ ಈಸ್ ಎ ಗುಡ್ ಬುಕ್, ದಿಸ್ ಈಸ್ ಎ ಬ್ಯಾಡ್ ಬುಕ್, ದಿಸ್ ಈಸ್ ಎ ನೈಸ್ ಬುಕ್, ದಿಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್, ದಿಸ್ ಈಸ್ ಆ್ಯನ್ ಎಕ್ಸ್ಟ್ರಾಆರ್ಡಿನರಿ ಬುಕ್. ಈ ರೀತಿ ಆ ಒಂದು ನಾಮಪದದ ಗುಣಗಳನ್ನು ವರ್ಣಿಸುವಂಥ ಪದ, ಇದಕ್ಕೆ ನಾವು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂತ ಕರಿತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದಿಸ್ ಈಸ್ ಎ ಸೀರಿಯಸ್ ಪ್ರಾಬ್ಲಮ್, ದಿಸ್ ಈಸ್ ಎ ಸೀರಿಯಸ್ ಪ್ರಾಬ್ಲಮ್. ದಿಸ್ ಈಸ್ ಎ ಡಿಫಿಕಲ್ಟ್ ಪ್ರಾಬ್ಲಮ್, ದಿಸ್ ಈಸ್ ಎ ಫಿಸಿಕಲ್ ಪ್ರಾಬ್ಲಮ್, ದಿಸ್ ಈಸ್ ಎ ಮೆಂಟಲ್ ಪ್ರಾಬ್ಲಮ್, ದಿಸ್ ಈಸ್ ಎ ಪೊಲಿಟಿಕಲ್ ಪ್ರಾಬ್ಲಮ್, ದಿಸ್ ಈಸ್ ಎ ಡೊಮೆಸ್ಟಿಕ್ ಪ್ರಾಬ್ಲಮ್, ದಿಸ್ ಈಸ್ ಎ ಗ್ಲೋಬಲ್ ಪ್ರಾಬ್ಲಮ್, ದಿಸ್ ಈಸ್ ಎ ಫ್ಯಾಮಿಲಿ ಪ್ರಾಬ್ಲಮ್, this is a personal problem, this is an economic problem, this is an solvable problem, this is an employment problem. ಈ ರೀತಿ ಈ ಎಲ್ಲ ವಾಕ್ಯಗಳನ್ನು ನೀವು ಕಂಪ್ಲೀಟ್ ಮಾಡಬೇಕು. ದಿಸ್ ಈಸ್ ಎ ಸೀರಿಯಸ್ ಪ್ರಾಬ್ಲಮ್, ದಿಸ್ ಈಸ್ ಎ ಡಿಫಿಕಲ್ಟ್ ಪ್ರಾಬ್ಲಮ್, ದಿಸ್ ಈಸ್ ಎ ಫಿಸಿಕಲ್ ಪ್ರಾಬ್ಲಮ್, ದಿಸ್ ಈಸ್ ಎ ಮೆಂಟಲ್ ಪ್ರಾಬ್ಲಮ್, ದಿಸ್ ಈಸ್ ಎ ಪೊಲಿಟಿಕಲ್ ಪ್ರಾಬ್ಲಮ್, ದಿಸ್ ಈಸ್ ಎ ಡೊಮೆಸ್ಟಿಕ್ ಪ್ರಾಬ್ಲಮ್, ದಿಸ್ ಈಸ್ ಎ ಗ್ಲೋಬಲ್ ಪ್ರಾಬ್ಲಮ್, ದಿಸ್ ಈಸ್ ಎ ಫ್ಯಾಮಿಲಿ ಪ್ರಾಬ್ಲಮ್, this is a personal problem, this is an economic problem, this is an unsolvable problem, this is an employment problem. ಈ ರೀತಿ ನೀವು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ಕಂಪ್ಲೀಟ್ ಮಾಡಬೇಕು. ಇದು ಒಂದು ತೀವ್ರತರವಾದ ಸಮಸ್ಯೆ ಆಗಿದೆ, ಇದು ಒಂದು ಕಠಿಣ ಸಮಸ್ಯೆ ಆಗಿದೆ, ಇದು ಒಂದು ಭೌತಿಕವಾದ ಸಮಸ್ಯೆ ಆಗಿದೆ, ಇದು ಒಂದು ಮಾನಸಿಕ ಸಮಸ್ಯೆಯಾಗಿದೆ, ಇದು ಒಂದು ರಾಜಕೀಯ ಸಮಸ್ಯೆ ಆಗಿದೆ, ಇದು ಒಂದು ಆಂತರಿಕ ಸಮಸ್ಯೆಯಾಗಿದೆ, ಇದು ಒಂದು ವಿಶ್ವವ್ಯಾಪಿ ಸಮಸ್ಯೆ ಆಗಿದೆ, ಇದು ಒಂದು ಕೌಟುಂಬಿಕ ಸಮಸ್ಯೆಯಾಗಿದೆ, ಇದು ಒಂದು ವೈಯಕ್ತಿಕ ಸಮಸ್ಯೆಯಾಗಿದೆ, ಇದು ಒಂದು ಆರ್ಥಿಕ ಸಮಸ್ಯೆಯಾಗಿದೆ, ಇದು ಒಂದು ಬಗೆಹರಿಯದ ಸಮಸ್ಯೆ ಆಗಿದೆ, ಇದು ಒಂದು ಔದ್ಯೋಗಿಕ ಸಮಸ್ಯೆ ಆಗಿದೆ. ಈ ರೀತಿ ಎಲ್ಲ ಈ ವಾಕ್ಯಗಳನ್ನು ಕಂಪ್ಲೀಟ್ ಮಾಡಬೇಕು. ಮಾಡಿದರೆ ಅಂದರೆ ನಿಮಗೆ ಈಸಿಯಾಗಿ ಇಂಗ್ಲೀಷ್ ಅರ್ಥ ಆಗ್ತದೆ ಮತ್ತು ಸೆಂಟೆನ್ಸಸ್ಸನ್ನು ಫಾರ್ಮ್ ಮಾಡಲಿಕ್ಕೆ ಆಗ್ತದೆ. ಬೇಗ ನಿಮಗೆ ಇಂಗ್ಲೀಷ್ ಕಲೀಲಿಕ್ಕೆ ಆಗ್ತದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಟಾಗಿ ಟೆನ್ಸ್ ಹೇಳಿ ನೀವು ಇಂಗ್ಲೀಷನ್ನು ಮಾತಾಡೋದು, ಇಂಗ್ಲೀಷನ್ನು ಇದು ಮಾಡೋದ್ರಿಂದ ಏನಿದಿಲ್ಲ. ಆದರೆ ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನೀವೇ ಪರ್ಫೆಕ್ಟ್ ಆದರೆ ಅಂದರೆ ನಿಮ್ಮ ಇಂಗ್ಲೀಷು ಭಾಳ ಅತ್ಯುತ್ತಮ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ಏನು ವರ್ಕ್ ಕೊಟ್ಟಿರ್ತೀನಿ ಇವನ್ನ ನೀವು ಮಾಡಿರಿ, ಕಂಪ್ಲೀಟ್ ಮಾಡಿರಿ, ನೀಟಾಗಿ ಮಾಡಿ ಅವನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಇನ್ನೂ ಹೆಚ್ಚು ನಿಮಗೆ ಅದರ ಒಂದು ಲ್ಯಾಂಗ್ವೇಜಿನಲ್ಲಿ ಒಂದು ಪರಿಣಿತಿ ನಿಮಗೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.